ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ 4 ಎಕರೆ 1 ಗುಂಟ ಒಂದು ಸೂಪರ್ ಆಗಿರೋ ಒಂದು ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ತೋಟ. ಅದು ಕೆಂಪು ಮಣ್ಣಿಂದ ತುಂಬಾ ಚೆನ್ನಾಗಿದೆ ತೋಟ. ಒಳ್ಳೆ ಲೊಕೇಶನ್ಲಿರೋಂಥ ತೋಟ. ಟಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ನೀವು ಮನೆಯಿಂದ ಹೊರಟ್ರೆ ಯಾರು ಜಮೀನು ಮೇಲೆ ಹೋಗ್ಬೇಕಲ್ಲ, ಡೈರೆಕ್ಟು ಟಾರ್ ರೋಡಲ್ಲಿ ಬಂದು ಜಮೀನು ಹತ್ರ ಬರ್ಬೋದು. ನೋಡಿ, ಬೋರ್ ನೀರು ತೋರಿಸ್ತಾ ಇದ್ದೀನಿ. 3 ಇಂಚ್ ಮೇಲೆ ಇದೆ ನೀರು. ತುಂಬಾ ಚೆನ್ನಾಗಿದೆ ನೀರನ್ನು ಕೂಡ ತೋರಿಸಿದ್ದೀನಿ. ಇಲ್ಲಿ 260 ಕೋಕೋನಟ್ ಇದೆ. ಈಗೇನು ತೋರಿಸ್ತಾ ಇದ್ದಿಲ್ಲ ದೊಡ್ಡ ಮರ ನೋಡಿ, ಫಲ ಹೆಂಗೆ ಬಿಟ್ಟಿದೆ ಅಂತ. ಸೂಪರಾಗಿ ಬಿಟ್ಟಿದೆ ಫಲ. ಈ ಥರ ಫಲ ಬಿಟ್ಟಿರೋ ಮರ 130 ಇದೆ. ಒಂದು ವರ್ಷ ಅವ್ರಿಗೆ ಫಲ ಬಿಡೋ ಅಂತ ಒಂದು 3-4 ವರ್ಷ ಓಲ್ಡ್ ಆಗಿರೋಂಥ ಮರ 130 ಇದೆ. ಅಂದರೆ ಟೋಟಲು 260 ಇದೆ. ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ರೆಡ್ ಸೈಲ್ ಇದೆ. ವಿಲೇಜು ಕೂಡ ವಾಕಬಲ್ ಡಿಸ್ಟೆನ್ಸು. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ. ನಾನು ಹೇಳ್ದಂಗೆ ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಡೈರೆಕ್ಟು ಜಮೀನಿಗೆ ಹೊರಗೂ ಕೂಡ ಟಾರ್ ರೋಡ್ ಇದೆ. ಮಡ್ ರೋಡು ಹೋಗ್ಬೇಕಾಗಿಲ್ಲ. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ಡ್ರಿಪ್ ಇರಿಗೇಷನ್ ಮಾಡಿ ಪೈಪ್ಲೈನ್ ಮಾಡಿದ್ದಾರೆ. ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡ್ ಸುತ್ತ ಫೆನ್ಸ್ ಹಾಕಿದ್ದಾರೆ. ನಿಮಗೆ ಇಲ್ಲಿ ಒಂದು ಮನೆ ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಎಲ್ಲ ರೆಡಿ ಇದೆ ತೋಟ. ಮಣ್ಣು ತುಂಬಾ ಚೆನ್ನಾಗಿದೆ. ಮೊದಲೆಲ್ಲ ಬಾಳೆ ಎಲ್ಲ ಬೆಳೆದಿರೋ ಜೊತೆಯಲ್ಲಿ ನೀವು ಕೂಡ ಪರ್ಚೇಸ್ ಮಾಡಿದ್ರೆ ಬಾಳೆ ಅಥವಾ ಅಡಿಕೆ ಫ್ರೂಟ್ಸ್ ಎಲ್ಲ ಅಕ್ಕಪಕ್ಕದಲ್ಲಿ ಹಾಕೋಬೋದು. ಡಿಸ್ಟೆನ್ಸ್ ಇದೆ ಮರಕ್ಕೂ ತೆಂಗಿನ ಮರಕ್ಕೂ, ಒಂದು ಮರದಿಂದ ಒಂದು ಮರಕ್ಕೆ ಡಿಸ್ಟೆನ್ಸ್ ಇದೆ. ಇದು ವಿತಿನ್ 4 ಕಿಲೋಮೀಟರ್ ಫ್ರಮ್ NH. ನ್ಯಾಷನಲ್ ಹೈವೇ ಏನಿದೆ ವಿಸಿ NH, ಈಗ ಮೈಸೂರು, ಊಟಿ, ಮೈಸೂರಿಗೆಲ್ಲ NH. ಅದರಿಂದ ಓನ್ಲಿ ವಿತಿನ್ 4 ಕಿಲೋಮೀಟರ್ ಆಗುತ್ತೆ. 37 ಕಿಲೋಮೀಟರ್ ಫ್ರಮ್ ಮೈಸೂರು, 165 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಬೆಂಗಳೂರಿಗೆ. ನೋಡಿ, ನ್ಯಾಷನಲ್ ಹೈವೇಯಿಂದ ಜಸ್ಟ್ 4 ಕಿಲೋಮೀಟ್ರ್ ಒಳಗಡೆ ನೀವು ಒಂದು ವಿಲೇಜ್ಗೂ ಹೋಗ್ದೇ ಡೈರೆಕ್ಟು ನ್ಯಾಷನಲ್ ಹೈವೇಯಿಂದ ಇಲ್ಲಿ ಬರ್ಬೋದು. ಹಾಗಿದೆ ಟಾರ್ ರೋಡು. ಯಾವ ವಿಲೇಜ್ ಮೇಲೂ ಹೋಗ್ಬೇಕಾಗಿಲ್ಲ ನೀವು. ಜನರ ಪ್ರಾಪರ್ಟಿ ಇದು. ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ, ಲಿಂಗಾಯತ ಪ್ರಾಪರ್ಟಿ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ನಿಮ್ಗೆ ಏನು ಬೇಕು ಲೀಗಲ್ಗೆ ಎಲ್ಲ ಡಾಕ್ಯುಮೆಂಟ್ಸನ್ನು ಒದಗಿಸ್ಕೊಡೋ ಜವಾಬ್ದಾರಿ ನಮ್ಮದು. ನಿಮ್ಮ ಲೀಗಲ್ಗೆ ಏನು ಬೇಕು ಖಂಡಿತ ಡಾಕ್ಯುಮೆಂಟ್ಸನ್ನು ಕೊಡ್ತೇನೆ. ಮತ್ತು ಇದು ಓನರ್ ಪ್ರೈಸ್ ಹೇಳ್ತಿರೋದು ಪರ್ ಎಕರೆಗೆ 50 lakhs, 50 ಲಕ್ಷ ಒಂದು ಎಕರೆ. ಪರ್ ಎಕರೆಗೆ 50 lakhs. 4 ಎಕರೆ 2 CRಗೆ ಸಮಥಿಂಗ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಓನರ್ ಹೇಳಿರೋದು 50 ಲಕ್ಷ. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನು 45 ಮತ್ತು 46ಕ್ಕೆ ಆಲ್ರೆಡಿ ಕೇಳಿಸಿದ್ದೀನಿ. ನಾನೇ ಬೇರೆ ಪಾರ್ಟಿ ತೋರಿಸಿ ಅವರು 45-46 ಪರ್ಚೇಸ್ ಮಾಡೋಕ್ಕೆ ಓಕೆ ಅಂದರೂ ಕೂಡ ಓನರ್ ಕೊಟ್ಟಿಲ್ಲ. ನೋಡಿ, ಈಗ ತೋರಿಸ್ತಾನಲ್ಲ ಈ ಥರ ಮರಗಳು 130 ಇದೆ. ಅಂದರೆ ಇದು ಇನ್ನೊಂದು ವರ್ಷ ಎಲ್ಲ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಮೋತ ಕಡ್ದಿದ್ದೇವೆ ನೋಡಿದ್ರಲ್ಲ. ಒಳ್ಳೆ ಲೊಕೇಶನ್ಲಿರೋಂಥ ಲ್ಯಾಂಡು. ಇದು 130 ಮತ್ತು ದೊಡ್ಡದು 130. ಟೋಟಲ್ 260 ಕೋಕೋನಟ್ ಇದೆ. ನಾನು ಹೇಳ್ತಾ ಇದ್ದೆ ಓನರ್ನ ಬಗ್ಗೆ. 50 ಲಕ್ಷ ಪರ್ ಎಕರ್ ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ಲು. 45-46 ಲಕ್ಷಕ್ಕೂ ಕೂಡ ಅವರು ಕೊಟ್ಟಿಲ್ಲ. ಏನು ನೆಗೋಷಿಯಬಲ್ ಆಗ್ಬೋದು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 48ಕ್ಕೆ ಆಗ್ಬೋದೇನೋ. ನೋಡಿ, ಅಲ್ಲೇನು ಜೂಮ್ ಮಾಡಿ ತೋರಿಸ್ತೀನಲ್ಲ ಅದೇ ವಿಲೇಜು. ಅಲ್ಲಿ ಅದೇ ಮನೆಗಳಿದೆಯಲ್ಲ ಅದೇ ವಿಲೇಜು. ಮತ್ತು ಹೈಟೆನ್ಷನ್ ವೈರ್ ಆಗಲಿ ಏನಾಗಲಿ ಜಮೀನು ಮೇಲೆ ಹೋಗಿಲ್ಲ. ಇದು ದೂರ ಇದೆ. ನಾನು ಹೈಟೆನ್ಷನ್ ವೈರ್ ಹತ್ರನೂ ಕೂಡ ವಿಡಿಯೋ ಯಾಕೆ ಮಾಡಿದೆ ಅಂದರೆ ಅದು ಹೊರಗಡೆ ಇದೆ ಅನ್ನೋಕ್ಕೆ ತೋರ್ಸೋಕ್ಕೋಸ್ಕರ. ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ ಇದೆ. ನಿಮ್ಗೆ ಏನು ಬೇಕು ಲೀಗಲ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋಣ. ಪ್ರೈಸು ನಾನು ಹೇಳಿದ್ದೀನಿ. ದಯಮಾಡಿ ಪ್ರೈಸು ಡಿಸ್ಟೆನ್ಸು ಎಲ್ಲ ನೋಡ್ಕೊಂಡು ವಿಸಿಟ್ ಮಾಡಿ. ಖಂಡಿತ ತೋರಿಸ್ಕೊಡೋಣ ನಿಮಗೆ. ಕೆಲವೊಬ್ಬರು ಬೆಳಿಗ್ಗೆ ಸಾಯಂಕಾಲವರೆಗೂ ಸುತ್ತಾಡ್ಬಿಟ್ಟು ಸಾಯಂಕಾಲ ಆದಮೇಲೆ ನನಗೆ ಡಿಸ್ಟೆನ್ಸ್ ದೂರ ಆಯಿತು, ರೇಟ್ ನಮಗೆ ಅಡ್ಜಸ್ಟ್ ಆಗಿಲ್ಲ, ಹೇಳಿದೆ ಒಂದು ನೋಡ್ಕೊಂಡು ಹೋಗಾದ್ಮೇಲೆ ಹೇಳೋದೇ ಒಂದು, ಈಗ ಮಾಡ್ತಾರೆ. ಸಮಯ ವ್ಯರ್ಥ ಮಾಡ್ತಾರೆ. ದಯಮಾಡಿ ಕ್ಷಮಿಸಿ. ಆ ಥರ ಇಂಟ್ರೆಸ್ಟ್ ಇಲ್ಲದೆ ಇರೋರು ದಯಮಾಡಿ ಬರೋಕ್ಕೋಗ್ಬಿಡಿ. ನಾನಲ್ಲ, ಎನಿವನ್ ಏಜೆಂಟಲ್ಲಿ ಎಲ್ಲರೂ ಅಷ್ಟೇ ಹೊಟ್ಟೆಪಾಡಿಗೋಸ್ಕರ ಮಾಡೋದು. ಈಗ ಬೇರೆ ಬೇಸಿಗೆ ಬಿಸಿಲು, ಸುತ್ತಾಡಬೇಕಾದ್ರೂ ತುಂಬ ಕಷ್ಟ ಇದೆ. ಮಾನವೀಯತೆಯಿಂದ ನಮ್ಮಗಳ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ವ್ಯರ್ಥವಾಗಿ ಸುತ್ತಾಡ್ಸೋಕ್ಕೋಗ್ಬೇಡಿ. ಬೆಳಿಗ್ಗೆ ಸಾಯಂಕಾಲವರೆಗೂ ಸುತ್ತಾಡಿಸ್ಬಿಡೋದು. ಸಾಯಂಕಾಲ ಆದಮೇಲೆ ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಇಲ್ಲ. ನಾವು ನೋಡಿದ್ದು ಇಷ್ಟ ಆಯಿತು, ಆಗಲಿಲ್ಲ, ಬೇರೆ ನೋಡೋಣ ಅಂತೂ ಹೇಳಲ್ಲ. ಕೆಲವು ಜನ ಸುಮ್ಮನೆ ಇದ್ಬಿಡ್ತಾರೆ. ಹಾಗಾದರೆ ನಾವು ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಹಾಕೊಂಡು ಓಡಾಡಿರೋದು ಏನಾಗಬೇಕು? ಸಮಯ ಏನಾಗಬೇಕು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಜಮೀನು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅನ್ನೋರಿಗೆ 1 ತಿಂಗಳು ಓಡಾಡಿದ್ರೂ ಬೇಜಾರಿಲ್ಲ. ಆದರೆ ಸುಮ್ಮನೆ ಬಂದು ತಿರುಗಾಡ್ಕೊಂಡು ಹೋಗ್ತಾರೆ ನೋಡಿ, ಅವರು ಏನು ಉದ್ದೇಶ ಇಟ್ಕೊಳ್ತಾರೋ ನಮಗಂತೂ ಗೊತ್ತಿಲ್ಲ. ನೋಡಿ, ಫಲ ತೋರಿಸ್ತಿದ್ದೀನಿ ಮರದಲ್ಲಿ ಹೇಗಿದೆ ಅಂತ. ಜಮೀನು ಬಗ್ಗೆನೂ ಸ್ವಲ್ಪ ಹೇಳ್ಬೇಕಾಗುತ್ತೆ. ಎಲ್ಲ ನಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಆಗಲ್ಲ. ಜಮೀನು ಬಗ್ಗೆ ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ ಫಲ ಹೆಂಗಿದೆ ಅಂತ. ನೀವುಗಳು ದಯಮಾಡಿ ವಿಸಿಟ್ ಮಾಡಿದಾಗ ಕೆಲವೊಂದು ವಿಚಾರನ ಹಂಚ್ಕೊಳ್ಳೋಣ. ಈಗ ಜಮೀನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀರು ತುಂಬ ಚೆನ್ನಾಗಿದೆ, ತೋಟನೂ ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ
ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಜಮೀನು ಜಮೀನು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಓನರ್ ಹತ್ರ ಮಾತಾಡ್ಸ್ಮೇಲೆ ಅವತ್ತೇನು ಅಡ್ವಾನ್ಸ್ ಮಾಡ್ತಲ್ಲ ಅವತ್ತೇ ಓನರ್ ನಂಬರ್ನ ನಿಮಗೆ ಶೇರ್ ಮಾಡ್ತೇನೆ. ಅವತ್ತು ಅಟ್ ಪ್ರೆಸೆಂಟಿಂದ ನೀವು ಓನರ್ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಡೈರೆಕ್ಟ್ ಮಾತಾಡ್ಬೋದು ಪ್ರತಿಯೊಂದನ್ನು. ಇನ್ನುಳಿದ ಜವಾಬ್ದಾರಿಗಳು ನಾವು ನಿಂತ್ಕೊಂಡು ಮಾಡ್ಕೊಳ್ತೇವೆ. ನೋಡಿ, ಕೆಲವು ಜನ ಡೈರೆಕ್ಟು ಎಲ್ಲಿದೆ ಏನು ಎತ್ತ ಅಂತ ತಿಳ್ಕೊಬಿಟ್ಟು ನಾವೇ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳ್ಳೋಣ ಅನ್ನೋ ಕೆಲವು ಜನ ಉದ್ದೇಶಗಳು ಇದೆ. ದಯಮಾಡಿ ಆ ತಪ್ಪು ಕೆಲಸ ಮಾಡೋಕ್ಕೋಗ್ಬಿಡಿ. ನಾನಲ್ಲ, ಎನಿವನ್ ಒಬ್ಬ ಒಳ್ಳೆ ಏಜೆಂಟ್ ಇಟ್ಕೊಂಡು ಯಾರಾದ್ರೂ ಮುಖಾಂತರ ಅಲ್ಲಿ ಅವ್ರ ಮುಖಾಂತರ ಜಮೀನು ಮಾಡ್ಕೊಳ್ಳಿ. ನೋಡಿ ಕಾಯಿ ಏನು ಸೈಜ್ ಇದೆ ಅಂತ. ಇವತ್ತು ಒಳ್ಳೆ ರೇಟ್ ಇದೆ ಕಾಯಿಗಳೆಲ್ಲ. ತೆಂಗಿನ ತೋಟ ಮಾಡ್ಕೊಳ್ಳೋಂತೂ ಒಳ್ಳೆ ಇನ್ಕಮ್ ಇದೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಾನಲ್ಲ, ಎನಿವನ್ ಏಜೆಂಟ್ ಆಗಲಿ, ನಿಮ್ಗೆ ನಂಬಿಕೆ ಬರೋಂಥ ಏಜೆಂಟ್ ಮುಖಾಂತರ ಖಂಡಿತ ಮಾಡ್ಕೊಳ್ಳಿ. ನಿಮಗೆ ನೀವು 1 ಲಕ್ಷ ಕಮಿಷನ್ ಕೊಡ್ಬೋದು, ಆದರೆ 2 ಲಕ್ಷ ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಏಜೆಂಟ್ಗಳಾದರೆ. ನೀವು ಡೈರೆಕ್ಟ್ ಆದರೆ ಕೆಲವೊಂದು ಕಡೆ ಮೋಸ ಆಗೋ ಮೂಮೆಂಟ್ ಇರುತ್ತೆ. ಡಾಕ್ಯುಮೆಂಟ್ಸ್ ಆಗಲಿ ಪ್ರತಿಯೊಂದಲ್ಲಿ ನೀವು ಡೈರೆಕ್ಟ್ ಹೋಗೋದ್ರೆ ತುಂಬ ಕಷ್ಟ ಇದೆ. ಏಜೆಂಟ್ ಮುಖಾಂತರವಾದ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ, ಅವ್ರು ನಿಂತ್ಕೊಂಡು ಮಾಡಿಕೊಡ್ತಾರೆ. ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.